ಭಾನುವಾರನ ಎಂಜಾಯ್ ಮಾಡೋದಕ್ಕೆ ಅಂತ ನಾನು ಮತ್ತು ನನ್ನ ತಮ್ಮಂದರು ಮೈಸೂರು ಡಿಸ್ಟಿಕ್ನ ಸಾಲಿಗ್ರಾಮ ತಾಲೂಕಲ್ಲಿರೋ ಚುಂಚನಕಟ್ಟೆ ವಾಟರ್ ಫಾಲ್ಸಿಗೆ ವಿಸಿಟ್ ಮಾಡಿದ್ವಿ. ಈ ವಾಟರ್ ಫಾಲ್ಸ್ ಕಾವೇರಿ ನದಿಯ ಒಂದು ಭಾಗ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಜಾಗದಿಂದ ಕೆಲವು ರಹಸ್ಯಮಯ ಮತ್ತು ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅದನ್ನು ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಜಲಪಾತ ಸೃಷ್ಟಿ ಮಾಡಿದವರು ಪ್ರಭು ಶ್ರೀರಾಮಚಂದ್ರರ ಸಹೋದರರಾದಂಥ ಲಕ್ಷ್ಮಣರು. ತ್ರೇತಾಯುಗದ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರರು ಸೀತಾಮಾತೆಯವರು ವನವಾಸದ ಸಮಯದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ಬುಡಕಟ್ಟು ದಂಪತಿಗಳೊಂದಿಗೆ ಇಲ್ಲಿ ತಂಗಿರ್ತಾರೆ. ಅದೇ ವೇಳೆ ಸೀತಾಮಾತೆಯವರು ಮಡಿ ಆಗೋದಕ್ಕೋಸ್ಕರ ಲಕ್ಷ್ಮಣರು ತಮ್ಮ ಬಾಣಗಳಿಂದ ಈ ಜಲಪಾತವನ್ನು ಸೃಷ್ಟಿ ಮಾಡ್ತಾರೆ. ಈ ಬಾಣದಿಂದ ಪ್ರಯೋಗವಾದಂಥ ಸ್ಥಳವನ್ನ ಧನುಷ್ಕೋಟಿ ಅಂತ ಹೆಸರಿಡಲಾಗುತ್ತೆ. ಅಂದಿನಿಂದ ಇಲ್ಲಿನ ನೀರಿನ ಬಣ್ಣ ಅರಿಶಿನ ಮತ್ತೆ ಪೂಜೆಗೆ ಬಳಸೋ ಇನ್ನಿತರ ಪುಡಿಗಳ ತರ ಬೆರೆತು ಹೋಗಿದೆ. ಎರಡನೇದಾಗಿ ಶ್ರೀರಾಮಚಂದ್ರರು ಈ ಕಾಡಿನಲ್ಲಿ ಅಜ್ಞಾತ ಋಷಿಗಳನ್ನ ಭೇಟಿಯಾಗ್ತಾರೆ ಹಾಗೂ ಆತರ ಭಕ್ತಿಯಿಂದ ಪ್ರಭಾವಿತರಾಗಿ ಅವರಿಗೆ ವರವನ್ನು ಕೂಡ ನೀಡಿ ಆಶೀರ್ವದಿಸ್ತಾರೆ. ಅವರ ಕೋರಿಕೆಯಂತೆ ಶ್ರೀರಾಮಚಂದ್ರರ ಬಲಭಾಗದಲ್ಲಿ ಸೀತಾಮಾತೆ ಅವರನ್ನ ನೋಡಲು ಇಚ್ಛಿಸ್ತಾರೆ. ಇದೇ ರೀತಿ ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಮೂರನೆಯದಾಗಿ ಇಲ್ಲಿನ ಜಲಪಾತದ ಬೋರ್ಗರೆತದ ಶಬ್ದ ದೇವಾಲಯದ ಗರ್ಭಗುಡಿಗಳಲ್ಲಿ ಕೇಳಿಸೋದಿಲ್ಲ. ಇದೇ ಇಲ್ಲಿನ ಒಂದು ಅಚ್ಚರಿಯ ಸಂಗತಿ. ಕಾಲ ಕಳೆದಂತೆ ಮೈಸೂರು ಮಹಾರಾಜರಾದಂಥ ಶ್ರೀ ಕೃಷ್ಣರಾಜ ಒಡೆಯರ್ ರವರು ಇಲ್ಲಿನ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಹಾಗೆ ಈ ದೇವಾಲಯವನ್ನ ಮತ್ತು ಜಲಪಾತವನ್ನ ವೀಕ್ಷಣೆ ಮಾಡಲಿಕ್ಕೆ ಬರುವಂತ ಪ್ರವಾಸಿಗರಿಗಳಿಗೋಸ್ಕರ ವಾಚ್ ಟವರ್, ಚಿಲ್ಡ್ರನ್ ಪಾರ್ಕ್ ಹಾಗೆ ವಿಶ್ರಾಂತಿ ಮಂಟಪಗಳನ್ನ ಸ್ಥಾಪನೆ ಮಾಡಲಾಗಿದೆ. ನಮ್ಮ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ರವರ ಕೆತ್ತನೆಯ ಒಂದು ಬಜರಂಗ ಬಲಿಯ ವಿಗ್ರಹವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಜಾಗದ ಮಾಹಿತಿಯನ್ನು ಸಂಪೂರ್ಣವಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಹಾಗೆ ನನ್ನನ್ನು ಫಾಲೋ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಮಾನ್ಸೂನ್ ಟೈಮಲ್ಲಿ ಒಳ್ಳೆ ಪ್ಲೇಸ್ ಅಂತ